ಶಿವಳ್ಳಿ ಬ್ರಾಹ್ಮಣ ಪುರೋಹಿತರ ಸಂಘದ ರಜತಪೂರ್ತಿ ಸಂಭ್ರಮದ ಅಂಗವಾಗಿ ಉಡುಪಿಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಲೋಕ ಕಲ್ಯಾಣಾರ್ಥವಾಗಿ ಪರ್ಯಾಯ ಪುತ್ತಿಗೆ ಶ್ರೀ ಕೃಷ್ಣ ಮಠದ ಆಶ್ರಯದಲ್ಲಿ ಪಂಚವಿಶಂತಿ ಕುಂಡಗಳಲ್ಲಿ 4 ವೇದಗಳ ಸಂಹಿತಾಯಾಗ ನಡೆಯಿತು. ವೇದ ಪಾರಾಯಣ, ಹೋಮ, ಮಹಾಪೂಜೆ ಮತ್ತು ಪೂರ್ಣಾಹುತಿ ಶ್ರದ್ಧಾಭಕ್ತಿಯಿಂದ ನೆರವೇರಿತು. ಈ ಸಂದರ್ಭದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಉಭಯ ಶ್ರೀಪಾದರು ಅನುಗ್ರಹ ಸಂದೇಶ ನೀಡಿದರು. ಉಡುಪಿಯ ಧಾರ್ಮಿಕ ಪರಂಪರೆಯಲ್ಲಿ ಹೊಸ ಇತಿಹಾಸವನ್ನು ಈ ಯಾಗ ಸೃಷ್ಟಿಸಿದೆ. ಕೋಟಿ ಗೀತಾ ಲೇಖನ ಯಜ್ಞ ಪ್ರಯುಕ್ತ ಭಗವಂತನಿಗೆ ಪಾರ್ಥಸಾರಥಿ ಸುವರ್ಣ ರಥವನ್ನು ಸಮರ್ಪಣೆ ಮಾಡುವಾಗ ಶ್ರೀಕೃಷ್ಣ ಅದನ್ನು ಹೆಚ್ಚು ಅರ್ಥಪೂರ್ಣವನ್ನುಗೊಳಿಸುವುದಕ್ಕೋಸ್ಕರ ಇವತ್ತು ಚತುಸ್ಸಂಹಿತ ಯಾಗವನ್ನು ಕೂಡ ಇಲ್ಲಿ ಅವನು ಸ್ವೀಕಾರ ಮಾಡಿದ್ದಾನೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಪಾರ್ಥಸಾರಥಿ ಸುವರ್ಣ ರಥದಲ್ಲಿ 4 ಕುದುರೆಗಳು ಮೊದಲು ಬರ್ತಾ ಇದೆ. ಅದು ಯಾವುದು ಕುದುರೆಗಳು ಅಂದರೆ 4 ವೇದಗಳು. ಆದ್ದರಿಂದ ಸುವರ್ಣ ಹಯ ಏನಿದೆ ಇವತ್ತು 4 ವೇದಗಳ ಒಂದು ಸಂಹಿತ ಯಾಗವನ್ನು ಮಾಡಿದ್ದರಿಂದ ನಮ್ಮ ಈ ಪಾರ್ಥಸಾರಥಿ ಸುವರ್ಣ ರಥದಲ್ಲಿ 4 ವೇದಗಳ ಸನ್ನಿಧಾನವೂ ಕೂಡ ಬಂದಿದೆ. ಅದು ಸುವರ್ಣ ಹಯ ಅಂದರೆ ವೇದಗಳೆಂಬಂತಹ ಸುವರ್ಣದ ಹಯವಾಗಿ ಆ 4 ವೇದಗಳೇ 4 ಕುದುರೆಗಳಾಗಿ ಇವತ್ತು ಕಂಗೊಳಿಸ್ತಾ ಇವೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಇದನ್ನು ಸೂಚನೆ ಮಾಡುವುದಕ್ಕೋಸ್ಕರನೇ ಶ್ರೀಕೃಷ್ಣ ಇವತ್ತು 4 ವೇದಗಳ ಚತುಸ್ಸಂಹಿತ ಯಾಗವನ್ನು ಕೂಡ ಆಯೋಜಿಸಿದ್ದಾನೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ.